ವಸು ವಸು ನಿಮ್ಮ ಅಪ್ಪಯ್ಯನೊಂದು ಔಷಧಿದ ಫೋಟೋ ತಕೊಂಡು ಮಾಡಿಕೊಂಡಿದ್ದೆ ಫೋನಾಗೆ ಸಿಗ್ತಾನೆ ಇಲ್ಲ ವಸಿ ಹುಡ್ಕೊಡು ಬಾಬಾ ನೋಡವ ಅದೆಲ್ಲಿದೆಯಾ ಹುಡುಕೊಡು ಇದೇನವ ಅಯ್ಯ ಈಟೊತ್ತು ಎಲ್ವಾಗಿತ್ತಿದು ಇದೆಯಾ ಹೊಸ ಅಪ್ಪಯ್ಯ ಆ ಕೋಣೆನಾಗೆ ಗುಲಾಬಿ ಬಣ್ಣದ ಫೈಲ್ ಐತೆ ಹೊಸ ತಗೊಂಬರವ ಸರಿ ಅಪ್ಪಯ್ಯ ಅಪ್ಪಯ್ಯ ಅಯ್ಯಯ್ಯ ಮಗೆ ಎದ್ಬಿಡ್ತು ಅಂತ ಕಾಣ್ತದೆ ಹೋಗಿ ನೋಡವ ಬಿರ್ನೆ ಸರಿ ಅವ ಹೊಸ ಮಗಿ ಮಲ್ಗತ್ತೇನವ ಮಲಗಿದ್ಲು ಅಪ್ಪಯ್ಯ ಹೊಸ ಅಜ್ಜಿ ನಾನು ಚೂರ್ಣದ ಡಬ್ಬಿ ಎಲ್ಲ ಮಾಡಿಬಿಟ್ಟಿದ್ದೀನಿ ನೋಡ್ಕಣವ. ಸರಿ ಅಜ್ಜಿ ಯಾಕವ ಸೊಂಟನೋ ಜಾಸ್ತಿ ಐತೆ ಹ್ಞೂ ಕಣೆ. ತಗೋ ಅಜ್ಜಿ. ಹೆಂಗವ ಅಣ್ಣಯ್ಯ ನಿಂಗೇನಾದ್ರೂ ಬೇಕಿತ್ತಾ? ನಿಂಗೇನು ಬೇಡ ನೀನ್ ಬಾ ಬಾ ಕುಂತ್ಕೊ ತಗೋತಂಗವ ಜ್ಯೂಸ್ ಕುಡಿ ನಂಗೆ ಕಣ್ಣಯ್ಯ ಜ್ಯೂಸು. ನೀ ಕುಡಿ ಹೇಳ್ತೀನಿ. ಸರಿ ಅಣ್ಣಯ್ಯ. ವಾ ಇದೆಯೋ ಅನ್ಲ ಈಟೊಂದು ದಿನ ಆದ್ಮ್ಯಾಕೆ ಇದ್ದಕ್ಕಿದ್ದಂಗೆ ನಿನ್ ತಂಗಿಗೆ ಸರ್ಬತ್ ಕುಡಿಸ್ತಿದ್ಯಾ ಯೋನಿಸ್ಯಾ ಏನೋ ತಂಗಿ ಮ್ಯಾಕೆ ಪಿರುತಿ ಹೆಚ್ಚಾಗಿ ಕುಡಿಸ್ತಾವ್ರೆ ಕುಡಿಸ್ಲಿ ಬಿಡು. ಇದೇನಪ್ಪ ಇವತ್ತು ಸೂರ್ಯ ತನ್ನ ದಿಕ್ಕು ಬದಲಾಯಿಸಿದ್ನ ಹೆಂಗೆ? ಯಾರೇನು ಬದಲಾಯಿಸಿಲ್ಲ ಅಜ್ಜಿ. ನನ್ನ ತಂಗಿಯವ ಒತ್ತಾರೆ ಇದ್ದಾಗಿಂದ ಎಲ್ಲರೂ ನೋಡ್ಕೊತಾ ಇರ್ತಾಳೆ. ನಾವು ಅವಳನ್ನ ನೋಡ್ಕೊಬಾರ್ದೆ? ಅಣ್ಣಯ್ಯ ಏನ್ ಮಾಡ್ತಿದ್ಯಾ? ಅವ್ವ ಬೇಡ ನಾನು ಒರ್ಸ್ಕೊತೀನಿ ಬಿಡು. ನನ್ನ ಮಗನ ಈಗ ನೋಡಿ ಅದ್ಯೋಟು ದಿನಗಳಾಗುವುದು. 7 ದಿನ ಆದ್ರೂ ಮನ್ಸ್ನಾಗಿರೋ ಪಿರುತಿ ಕಡಿಮೆ ಆಗಿರಕ್ಕಿಲ್ಲವ. ಏಟೆ ಆದ್ರೂ ನನ್ನ ತಂಗಿಯವ ನನ್ನವ್ವ ನನ್ನ ಪಿರಣನೆಯ. ನೀನು ಹಿಂಗೆ ನೋಡೋದಕ್ಕೆ ಸಾನೆ ಸಂತೋಷ ಆಯ್ತದೆ ದೊರೆ. ತಂಗಿವ ಬಾಚನೆ ಕೊಡು, ನಾನೇ ತಲೆ ಬಾಚಿ ಜಡೆ ಹಾಕ್ತೀನಿ. ಅಯ್ಯೋ ಬೇಡ ಅಣ್ಣಯ್ಯ, ಕೂದ್ಲಿನೂ ಒದ್ದೆ ಇದೆ, ಒಣಗಿದ್ಮೇಲೆ ನಾನೇ ಹಾಕ್ಕೋತೀನಿ. ಅಯ್ಯೋ ಏನಾಯ್ತಮ್ಮ? ಅಯ್ಯೋ ಸ್ನೇಹಕ್ಕ, ನೀನ್ ಇಷ್ಟಕ್ಕೆಲ್ಲ ಭಯ ಪಡ್ತೀಯಾ? ಇವನವೇ ನಿನ್ ತಮಾಸೆ.
ಯಾವಾಗಲೂ ನನಗೂ ಹಿಂಗೆ ಮಾಡ್ತೀಯಾ ಸ್ನೇಹಗೂ ಹಿಂಗೆ ಮಾಡ್ತೀಯಲ್ಲ? ಸ್ನೇಹಕ್ಕ ಸ್ಟ್ರಾಂಗು ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಸುಮ್ಮನೆ ಚಮಕ್ ಕೊಟ್ಟೆ. ನೀನು ಎಲ್ರಿಗೂ ಹಿಂಗೆ ಮಾಡ್ತಿರೋ, ಒಂದಿನ ನಿಂಗೆ ನಾನು ಏನು ಮಾಡ್ತೀನಿ ಅದನ್ನು ನೋಡು. ಹೋಗ್ಲಿ ಬಿಡವ, ಏನೋ ತಮಾಷೆಗೆ ಮಾಡಿದಾಳಷ್ಟೇ. ಇದನ್ನೇನು ತಮಾಷೆ ಅಂದಾರೆ? ಸ್ನೇಹ, ಇವಳು ಬುದ್ಧಿ ಗೊತ್ತಿದ್ದು ಎದುರ್ಕೊಂಡಿದ್ಯಲ್ಲವೇ? ಇನ್ನೊಂದ್ಕಿಂತ ಇವಳೇನಾರ ಎದುರಿಸಿರೆ ನೀನು ಎದುರ್ಕೋಬಾರ್ದು, ಆಯ್ತಾ? ಅವ ಹೊಸಿ ರಾಗಿ ಮೂಟೆ ಬಂದಿದೆಯಂತೆ, ಲೆಕ್ಕ ಹಾಕವಾ? ಸರಿ ಕಣವಿ. ಉಳ್ದು ಯಾವಾಗಲೂ ಇದ್ದಿದ್ದೆ. ಓ ಗಂಗಾಧರಪ್ಪ, ಸಾರು ಆಗೈತೆ, ಅದನ್ನೊಂದಿಷ್ಟು ಇಳಿಸ್ಬಿಡು. ಸರಿಯಮ್ಮ. ಇನ್ನೊಂದ್ಸತಿ ಹೀಗೆ ಮಾಡಬೇಡಮ್ಮ. ಹೇಳು, ತಡ್ಕೊಳ್ಳೋದಿಲ್ಲ. ಸಾರಿ ಸ್ನೇಹಕ್ಕ, ನೀನು ಇಷ್ಟೊಂದು ಭಯ ಪಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ವೆರಿ ಸಾರಿ. ಏನಾಯ್ತಮ್ಮ? ಹಾಂ, ಆರಾಮಾಗಿದ್ದೆ ತಾನೆ? ಏನಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ. ಇನ್ನೊಂದ್ಸರಿ ಈ ಥರ ತಮಾಷೆಗಳಿಗೆಲ್ಲ ಅವಕಾಶ ಕೊಡಬೇಡ ಮಗಳ ನೀನು. ಅಪ್ಪ, ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ನಲ್ಲ, ಮೆಸ್ಸಲ್ಲಿ ಏನಾದರೂ ಕೆಲಸ ಇರತ್ತೆ, ನೀವು ಹೋಗಿ ನೋಡಿ. ಒಂದು ನಿಮಿಷ ಅಮ್ಮ, ಇಲ್ಲಿ ಬಾಯಿಲಿ ಹೇಳ್ತೀನಿ. ನೀನು ಯಾಕಮ್ಮ ಭಾರ ಎತ್ತಕ್ಕೋದೆ? ನಾನು ಹೇಳಿದ್ದಿದ್ರೆ ನಾನು ಎತ್ತುತ್ತಿರ್ಲಿಲ್ವಾ? ಪರವಾಗಿಲ್ಲಪ್ಪ. ತುಂಬ ನೋವ್ತಿದ್ಯಾ ಮಗಳೇ? ನಿಂಗೆ ನೋವು ಆಗ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ಭಾರ ಎತ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ಎದೆ ನೋವು ಕಾಣಿಸ್ಕೊತಷ್ಟೇ. ನಾನು ಆರಾಮಾಗೇ ಇದ್ದೀನಪ್ಪ. ಹಾಗೆಲ್ಲ ರೆಗ್ಯುಲರ್ ಚೆಕಪ್ನ ಮಾಡಿಸೋದನ್ನ ಮರಿಬಾರ್ದು ರೀ. ಇವತ್ತೇ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ. ಇವತ್ತಾಗಲ್ವಲ್ಲ ಮೇಡಮ್? ರೆಗ್ಯುಲರ್ ಚೆಕಪ್ ಮಾಡಿಲ್ಲ ಅಂದರೆ ನಿಮ್ಮ ಮಗಳಿಗೆ ಕಷ್ಟ. ಡಾಕ್ಟ್ರ್ ಮತ್ತೆ ಹೇಳಿದರು ಚೆಕಪ್ ಕರ್ಕೊಂಡು ಬನ್ನಿ ಅಂತ. ಏನು ತಡ ಮಾಡೋದು ಬೇಡ, ಏನಾರ ಅನಾಹುತ ಆಗ್ಬಿಟ್ರೆ. ನಡಿಯಮ್ಮ, ಇವತ್ತೇ ಡಾಕ್ಟ್ರ್ ಹತ್ರ ಚೆಕಪ್ ಹೋಗೋಣ. ಇವತ್ತೇನಾ? ಮೆಸ್ಸಲ್ಲಿ ಕೆಲಸ ಇದೆಯಲ್ಲಪ್ಪ, ಪುಟ್ಟವಂಗೆ ಏನಂತ ಹೇಳೋದು? ನಾನು ಏನೋ ಒಂದು ಹೇಳಿ ಸಂಭಾಳಿಸ್ತೇನಮ್ಮ. ನಡಿ, ಮೊದಲು ಚೆಕಪ್ ಹೋಗೋಣ. ನಡಿ ನಡಿ, ಹುಷಾರ್. ಅಯ್ಯೋ, ಏನಿದು ಸಾರೇ ಇಳಿಸಿಲ್ವಲ್ಲ ಇವರು? ಆಹಾ, ಸದ್ಯ ತಳ ಹಿಡ್ದಿಲ್ಲ. ಯೋನಪ್ಪ, ಸಾರಿನ ಪಾತ್ರೆ ಇಳಿಸು ಅಂತ ಹೇಳಿದ್ನಲ್ಲ, ಇಳಿಸೇ ಇಲ್ಲ. ಅವರೇ, ಅದು ಯಾಕೋ ಬೆಳಗ್ಗೆಯಿಂದ ವಿಪರೀತ ಮಂಡಿ ನೋವ್ತೈತೆ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊ ಬರ್ತೀನಿ. ಆಸ್ಪತ್ರೆಗ? ಯಾಕೆ ಯೋನಾಯ್ತು? ಅದು ಯಾಕೋ ಬೆಳಗ್ಗೆಯಿಂದ ಕಾಲಿಟ್ಟು ಸಾಕು ಕಳಕ್ ಅಂತೈತೆ ಮಂಡಿ. ಹೌದೇ? ಒಂದು ಕೆಲಸ ಮಾಡು, ಆ ವೈನು ಕಳಿಸ್ತೀನಿ, ಜೊತೆಯಾಗಿ ಹೋಗಿ ತೋರಿಸ್ಕೊಂಬರಿ ಬಂತೆ. ಅಯ್ಯೋ ಮೇಡಮ್ಮ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ, ಇವಳು ಇರ್ತಾಳೆ ನನ್ನ ಜೊತೆ. ಅದು ಡಾಕ್ಟ್ರು ಏನಾದ್ರು ಮಾತ್ರೆ ಅದು ಇದು ಚೀಟಿ ಬರ್ಕೊಟ್ರೆ ನಂಗೆ ಗೊತ್ತಾಗಲ್ವಲ್ಲ, ಅದಕ್ಕೆ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಸರಿ, ಹಂಗಾರೆ ಸ್ನೇಹ, ಹುಷಾರ ಕರ್ಕೊಂಡೋಗಿ ಹುಷಾರ ಕರ್ಕೊಂಬರವ. ಹಾಂ, ಆಯ್ತವ. ತಗೊಳಪ್ಪ. ಆಸ್ಪತ್ರೆನಾಗೆ ಡಾಕ್ಟ್ರು ಯೋನೇ ಪರೀಕ್ಷೆ ಮಾಡಿಸ್ಕೊಂಡ್ರೆ ಬಿಟ್ಟು ಬರಬೇಡ, ಮಾಡಿಸ್ಕ. ಅಯ್ಯೋ ಬೇಡ ಮರಿ, ನನ್ನ ಹತ್ರಕ್ಕಿದೆ. ಆಸ್ಪತ್ರೆಗೆ ಅಂತ ಹೋಗುವಾಗ ನಮ್ಮ ತಾವು ದುಡ್ಡು ಇರಬೇಕು ಕಣಪ್ಪ. ಇಟ್ಕ ತಗ. ಹ್ಞೂ, ಹೋಗ್ಬ. ಮಾಡ್ತೀನಿ. ಪುಟ್ಟ ನಡಿ. ಬಂಗಾರ,
ಬಂಗಾರ ಅಯ್ಯಯ್ಯ ಯೋನ್ರಿ ಆಯ್ತು ಕುಂತ್ಕೊಳ್ಳಿ ಬಂಗಾರ ಯೋನ್ ಅನ್ಕಂಡ್ರಿ ಯೋನಾಯ್ತು ಕೊಡಿಲಿ ಕಾಲು ಕೊಡಿಲಿ ಅಯ್ಯಯ್ಯೋ ಯೋನ್ರಿ ಇದು ಯೋನ್ ಮಾಡ್ಕೊಂಡ್ರಿ ಕಾಲು ಸಾಲೆ ನೋಯ್ತಿದೆ ಬಂಗಾರ, ನೋವು ತಡೆಯಕ್ಕಾಯ್ತಿಲ್ಲ. ಎಲ್ಲಾಗದೆ ಯಾವ ಸಿನ್ ಮಾಡ್ಕೊಂಡು ಓಡಾಡೋದಲ್ವೇ ನೀವು, ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ಈಗ ನೋಡಿ ಒಳಗಡೆ ಯೋನ್ ಆಗೈತೋ ಯೋನೋ. ನನಗೆ ಏನು ಆಗಕ್ಕಿಲ್ಲ ಬಂಗಾರ, ಹೊಸ ಸಮಾಧಾನ ಮಾಡ್ಕ. ಇಲ್ಲ ರೀ, ನಿಮ್ಗಿದೆಲ್ಲ ಗೊತ್ತಾಗಕ್ಕಿಲ್ಲ. ಇನ್ನು ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದೀರಿ, ಮತ್ತೆ ನಿಮ್ಗೆ ಯೋನಾರ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಹೊಸಿ ಕಾಲು ಉಳ್ಕಿದೆ ಆಟೆಯ. ಆಟಯ ಅಂತ ಅದು ಯೋಟ್ ಸುಲಭವಾಗಿ ಹೇಳ್ತಿದ್ದೀರಿ ನೀವು. ಬಸಿ ಇರಿ. ಸ್ನೇಹ, ನಿಮ್ಮ ಮಾವನ ಕಾಲಿಗೆ ಮಾಲಿಸ್ ಮಾಡೋ ಎಣ್ಣೆ ತಗೊಂಬಾವ. ಬಂಗಾರ, ಸ್ನೇಹ ಎಲ್ಲವಳೆ? ಅಯ್ಯಯ್ಯೋ, ಹೌದಲ್ವೇ? ನನ್ನ ಸೊಸೆ ಇದ್ದಿದ್ರೆ ಇಷ್ಟೊತ್ತಿಗೆ ಅವನನ್ನ ಮಾಡಿರಾಳು. ಹೌದು ಬಂಗಾರ, ಇವತ್ತು ಈ ಮಾತೆಗೌಡ ಎದ್ದು ಓಡಾಡ್ತಿದ್ದ ಅಂದ್ರೆ ಅದು ನನ್ನ ಸೊಸೆಯಿಂದಲೇ. ಸ್ನೇಹ ಇದ್ದಿದ್ರೆ ಏನೋ ಒಂದು ಮಾಯ ಮಾಡಿ ನನ್ನ ಕಾಲು ನೋವು ಹೋಗ್ಸಿರೋಳು. ಹೌದು ರೀ. ಅತ್ತೆ, ಈ ಕಡೆ ಬನ್ನಿ. ಯಾಕವ? ಮಾವಂಗೆ ಎಣ್ಣೆ ಹಚ್ಚಕ್ಕೆ. ನಾನು ಹಚ್ತೀನಿ, ಕೊಡಿಲಿ. ಅತ್ತೆ, ಬರೀ ಎಣ್ಣೆ ಹಚ್ಚಿದ್ರೆ ಸಾಕಾಗಲ್ಲ. ಎಣ್ಣೆ ಬಿಸಿ ಇರುವಾಗಲೇ ಚೆನ್ನಾಗಿ ತಿಕ್ಕಿ ಮಸಾಜ್ ಮಾಡಿ ಉಳುಕ್ ತೆಗಿಬೇಕು. ಎಲ್ಲಿ, ಈ ಕಡೆ ಬನ್ನಿ. ನೀವು ಫಸ್ಟ್ ಬನ್ನಿ ಅತ್ತೆ. ಸರಿ ಸರಿ. ಹುಷಾರ್ ಕಣವ. ಹುಷಾರು ಹುಷಾರು ಹುಷಾರು. ಹುಷಾರವ ರಾಧಾ. ಎಲ್ಲಿ ಮಾವ, ಕಾಲ್ ಕೆಳಗೆ ಬಿಡಿ. ಈಗ ನೋವಿದ್ಯಾ ನೋಡಿ. ರಾಧಾ, ಇವಾಗ ಹೊಸಿನು ನೋವೇ ಇಲ್ಲ. ರಾಧಾ, ಇದನ್ನೆಲ್ಲ ಯಾವಾಗ ಎಲ್ಲಿ ಕಲ್ತಿಯವ? ಅತ್ತೆ, ಸ್ನೇಹ ಇದ್ದಾಗ ಇದೆಲ್ಲ ಮಾಡ್ತಾ ಇದ್ಲಲ್ಲ, ಅದನ್ನ ನೋಡ್ತಾ ಇದ್ದೆ, ಅದನ್ನೇ ಫಾಲೋ ಮಾಡಿದೆ ಅಷ್ಟೆ. ಮಾವ, ಇನ್ಮೇಲೆ ನೀವು ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡಬೇಕು, ಸರಿನಾ? ಹೂನಮ್ಮ. ನೋಡ್ದ ಬಂಗಾರ, ನಮ್ಮ ಸ್ನೇಹ ಇಲ್ಲ, ನೋವು ಹೋಗೋಕ್ಕಿಲ್ಲ ಅಂತ ಅಂದ್ಕೊಂಡ್ರೆ ನಮ್ಮ ರಾಧಾನೇ ನೋವನ್ನ ಎಷ್ಟು ಚೆನ್ನಾಗಿ ಮಾಯ ಮಾಡಿಬಿಟ್ರು. ಹೌದು ರೀ, ನಮ್ಮ ರಾಧನು ಸ್ಯಾನೆ ಜಾಣೆ ಅವಳೆ. ಈ ಮನೇನ ಮನೆಯವ್ರನ್ನ ಅದ್ಯೋಟ್ ಸಂದಾಗಿ ಮಾಡ್ಕೊತಾಳೆ ನೋಡಿ. ಹೌದು ಬಂಗಾರ, ರಾಧಂಗೆ ಸಾನೇ ಜವಾಬ್ದಾರಿ ಐತೆ. ಇದೇನ ಹೊಸನ? ಒಂದು ವಾರಕ್ಕಾಗೋದನ್ನ ಒಂದೇ ದಿನಕ್ಕೆ ತಂದಿದೀಯಾ? ಅಜಯ್, ಇದು ಒಂದು ವಾರಕ್ಕಾಗೋಷ್ಟಲ್ಲ, ಒಂದು ದಿನಕ್ಕಾಗೋಷ್ಟು. ಹಾ, ಒಂದಿನಕ್ಕೆ ಇಷ್ಟೊಂದು ಐಟಮ್ಸಾ? ಏನವ ಸನ ಇದೆಲ್ಲ? ಇನ್ಮ್ಯಾಕೆ ನಮ್ಮ ವ್ಯಾಪಾರ ದೊಡ್ಡದಾಗೈತದ ಅಜ್ಜಿ. ಏನವ, ನಂಗೆ ಒಂದು ಅರ್ಥ ಆಯ್ತಿಲ್ಲ. ಇನ್ಯಾಕೆ ನಮ್ಮ ಊಟ ಮೆಸ್ನಂಗೆ ಮಾತ್ರ ಅಲ್ಲ, ಮನೆಗೂ ತಲುಪ್ತೈತೆ. ಅಜಯ್, ಚೋಟು, ಇವತ್ತಿಂದ ಹೋಮ್ ಡೆಲಿವರಿ ಕೊಡ್ತೀವಿ. ಏನು, ಹೋಮ್ ಡೆಲಿವರಿ ಮಾಡ್ತೀವಾ? ಹೂ ಕಣ್ಲ,
ಇನ್ಮ್ಯಾಕೆ ಕೆಲಸನೂ ಜಾಸ್ತಿ ವ್ಯಾಪಾರನೂ ಜಾಸ್ತಿ. 2-3 ಆಫೀಸ್ ಆರ್ಡ್ರ್ ಸಿಕ್ಕೈತೆ. ಇನ್ಮೇಕೆ ಫೋನಿಂದನೇ ನಮ್ಮ ಮೆಸ್ ಊಟನ ಆರ್ಡ್ರ್ ಮಾಡ್ಬೋದು. ಮುಂದಕ್ಕೆ ಏನಿಲ್ಲ ಅಂದ್ರೂ ದಿನಕ್ಕೆ 100-200 ಆರ್ಡ್ರ್ ಸಿಗ್ತದೆ. ಅಷ್ಟೇ ಅಲ್ಲ ಅಜ್ಜಿ, ರಾತ್ರಿ ಹೊತ್ತು ನಮ್ಮ ಮೆಸ್ನ ಇನ್ನೂ ಹೆಚ್ಚಿಗೆ ಹೊತ್ತು ತೆಗಿಬೇಕು. ಕೆಲಸ ಮುಗಿಸ್ಕೊಂಬರೋರು, ಆಟೋ ಓಡಿಸೋರು, ಸಿಟಿಗೆ ಹೋಗಿ ಬರೋರು ಎಲ್ರಿಗೂ ನಮ್ಮ ಮೆಸ್ನಾಗೆ ಊಟ ಸಿಗಬೇಕು. ಆಟ ಎಲ್ಲ ಮಾಡೋಕ್ಕಾಯ್ತದೇನವ? ಮಾಡೋಕ್ಕಾಯ್ತದೆ ಅಂತ ಕೇಳ್ತಾ ಇದ್ದೀರಾ? ಮಾಡಲೇಬೇಕು ಅಜ್ಜಿ. ನಂಬಿಕೆನೇ ನಮ್ಮ ಬಂಡವಾಳ, ಛಲನೇ ನಮ್ಮ ವ್ಯಾಪಾರ. ಮನ್ಸಿದ್ರೆ ಮನುಷ್ಯ ಆ ಬೆಟ್ಟನೇ ಕೀಳ್ತಾನಂತೆ, ಇನ್ನು ನಮ್ಮ ಕೈನಾಗೆ ವ್ಯಾಪಾರ ಮಾಡೋಕ್ಕಾಗಿಲ್ವೇ? ಅಜಿ ಅಷ್ಟೇ ಅಲ್ಲ, ಆ ದೊಡ್ಡ ಹೋಟ್ಲು ಓನರ್ ತವ ನಮ್ಮ ಸಹನ ಸವಾಲು ಹಾಕ್ಬಿಟ್ಟು ಬಂದವಳೆ. ಸವಾಲು ಹಾಕಿದ್ರೆ ನಮ್ಮ ಸಹನ ಗೆದ್ದೇ ಗೆಲ್ತಾಳೆ ಅಂತ ನಿನಗೆ ಗೊತ್ತಲ್ವೇ? ಅಜಿ ಅವಳು ಹಠ ತೊಟ್ರೆ ಬಿಡೋ ಮಾತೇ ಇಲ್ಲ. ಸರಿ ಸರಿ ಆಯ್ತು ಚುಟ್ಟು ಬರಲ್ಲ ಎತ್ತು. ಕೆಂಪಣ್ಣ, ರಾಜಣ್ಣ, ಕೇಳಿಸ್ಕೊಳ್ಳಿ. ಇನ್ಯಾಕೆ ನಮ್ಮ ಮೆಸ್ನಾಗಿರೋ ಊಟ ನಿಮ್ಮ ಮನೆಗೂ ತಲುಪ್ತೈತೆ. ಯಾರು ಏನ್ ಬೇಕೋ ಮನೆಯಿಂದನೇ ಕುತ್ಕೊಂಡು ಆರ್ಡರ್ ಮಾಡ್ಬೋದು. ಅಣ್ಣಂದಿರ ಅಷ್ಟೇ ಅಲ್ಲ, ರಾತ್ರಿ 11 ಗಂಟೆವರೆಗೂ ನಮ್ಮ ಮೆಸ್ ಓಪನ್ ಇರ್ತದೆ. ನೀವೆಲ್ಲ ಬಂದು ಹೊಟ್ಟೆ ತುಂಬ ತಿನ್ಕೊಂಡು ಮನೆಗೂ ಪಾರ್ಸಲ್ ತಗೊಂಡು ಹೋಗ್ಬೋದು. ಈ ವಿಷಯನ ನಿಮಗೆ ಗೊತ್ತಿರೋರು ಎಲ್ರಿಗೂ ತಿಳಿಸ್ಬಿಡಿ. ಕೆಂಪಣ್ಣ ಎಲ್ರಿಗೂ ಹೇಳ್ಬೇಕು. ಅಲ್ಲೋ, ಹ್ಞೂ, ನಾವು ಮೆಸ್ನವ್ರೆ ಹೇಳಿ. ಒಂದು ನಿಮಿಷ ಚೋಟು, ನಮಗೆ ಮೊದಲನೇಕಿಂತ ಡೆಲಿವರಿ ಮಾಡೋ ಆರ್ಡ್ರ್ ಗೊತ್ತೈತೆ. ಬಾ, ಎಲ್ಲ ರೆಡಿ ಮಾಡ್ಕೊಳಮ್ಮ. ಸರಿ ಅಕ್ಕ. ಅಲೋ, ಹೇಳಿ ಅಣ್ಣ. ಹಲೋ ಸರ್, ನೀವು ಹೇಳ್ದಂಗೆ ಮೆಸ್ ಹತ್ರ ಬಂದಿದ್ದೀನಿ. ನಾವು ಅಂದ್ಕೊಂಡಂಗೆ ಅವ್ರ ಮೆಸ್ನ ಇಂಪ್ರೂವ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್. ಅವ್ವ ನೀನಾ? ಅಯ್ಯಯ್ಯ, ಯಾಕೆ ಮಗ ಮಲ್ಕ? ನಾನೇ. ಯಾವಾಗ ಬಂದವ? ಏಟತ್ತಾಯ್ತು? ಒತ್ತಾರೆ ನಿನ್ನ ನೋಡೋಕ್ಕೆ ಅಂತ ಬಂದಾಗ ಯೋನೋ ಕನ್ವರ್ಸ್ತಿದ್ದೆ. ಅದಕ್ಕೆ ನಾನೇ ನನ್ನ ಮಡ್ಲ ಮ್ಯಾಕೆ ಮಲ್ಗಿಸ್ಕೊಂಡೆ. ನಾನು ಮಲ್ಗಿಸ್ಕೊಂಡ ಮ್ಯಾಕೆಯ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು. ನಾನು ನೋಡು ಯೋನೋ ಹೇಳ್ತೀವಿ. ನಿನ್ನ ಮನಸ್ಸಿಗೆ ಆಯಾಸ ಆಗಿರ್ಬೇಕಾದ್ರೆ ನಾನು ಹಿಂಗೆ ಯೋನು ಅಂತ ನೆಮ್ಮದಿ ಕೊಡಲಿ. ಇಡೀ ಜಗತ್ನಾಗ ಅವ್ವನ ಮಡ್ಲಿಗಿಂತ ನೆಮ್ಮದಿ ಬೇರೆ ಎಲ್ಲವ ಐತೆ. ಅದಿರಲಿ, ನೆನ್ನೆ ರಾತ್ರಿ ನಾನು ಬಸ್ಸು ಅದು ಏಟ್ಕಿತ ಫೋನ್ ಮಾಡಿದ್ವಿ. ಯಾಕಲ ಫೋನ್ ತೆಗಿಲಿಲ್ಲ? ಏಟ್ ಹೊತ್ತಿಗೆ ಬಂದೆ? ಊಟ ಮಾಡ್ದೆ ಹಂಗೆ ಮಲ್ಕೊಂಡಿದ್ಯಾ? ಇಲ್ಲವ, ಅದು ನಾನು ಬರ್ತಾ ಪುಟ್ಟವನ ಮನೆಗೆ ಊಟ ಮಾಡ್ಕೊಂಬಂದೆ. ಬರೋಷ ನೀವೆಲ್ಲ ಮನಿಕೋಗ್ಬಿಟ್ಟಿದ್ರಿ, ಅದಕ್ಕೆ ಎಬ್ಬಿಸೋಕ್ಕಾಗಲಿಲ್ಲ. ವಾಲಿ ಬಿಡು, ಎಲ್ಲ ಒಂದು ಕಡೆ ತಿಂದಿದೆಯಲ್ಲ, ಆಟ ಸಾಕು. ಏಟೆ ತಿಂದರೂ ಹೊಟ್ಟೆ ತುಂಬಿದ ಆಟವ, ಮನಸ್ಸು ತುಂಬಕ್ಕಿಲ್ಲ. ನಂಗೆ ಗೊತ್ತು ಕಣ್ಮಗ, ಮನ್ಸಂಗೆ ಜೀವನದಾಗೆ ನೆಮ್ಮದಿ ಸ್ಯಾನೆ ಮುಖ್ಯ. ನೆಮ್ಮದಿ ಒಂದಿದ್ರೆ ಜೀವನದಾಗೆ ಉಳ್ದಿದ್ದು ಯಾವುದೂ ಲೆಕ್ಕಕ್ಕಿರಲ್ಲ. ಆದರೆ ಏನು ಮಾಡೋದು ಮಗ, ನಿನ್ನ ಜೀವನದ ಅರ್ಧ ನೆಮ್ಮದಿನೇ ಕಳೆದವಾಗೈತೆ. ಹೌದು ಕಣವ, ನಮ್ಮೂರಿಲ್ಲದೆ ನಾನು ಅರ್ಧನೇ ಆಗ್ಬಿಟ್ಟಿದೆ.